ಮುಖ್ಯಮಂತ್ರಿ ಮುಂದೆ ಅನಿರ್ದಿಷ್ಟ ಧರಣಿಯನ್ನು ಹಮ್ಮಿಕೊಂಡಿದ್ದು. ಉದ್ದೇಶ ಏನಂದ್ರೆ, ಕಲ್ಯಾಣ ಕರ್ನಾಟಕದಲ್ಲಿರ್ತಕ್ಕಂಥ 8 ಜಿಲ್ಲೆಗಳಲ್ಲಿ 3 ವರ್ಷದಿಂದ 6 ವರ್ಷ ಬರ್ತಕ್ಕಂಥ ಅದನ್ನ ಈಗ ಶಾಲೆಯಲ್ಲಿ LKG UKGಯನ್ನ ಪ್ರಾರಂಭಿಸಬೇಕಂತ ಸರ್ಕಾರ ಒಂದು ಆದೇಶ ಮಾಡಿತ್ತು. ಆ ಆದೇಶದ ವಿರುದ್ಧ ನಮ್ಮ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರ ಸಂಘದ ವತಿಯಿಂದ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆದಾಗ ಮೇ 3ನೇ ತಾರೀಕು ಪ್ರತಿಭಟನೆಗೆ ಎದುರಿ ಸರ್ಕಾರ ಏನು ಆ ಆದೇಶ ವಾಪಸ್ ತಗೊಂತು. ನಿಜವಾಗ್ಲೂ ನಮಗೆ ಖುಷಿ ಆಯ್ತು, ಆದೇಶ ಸರ್ಕಾರ ವಾಪಸ್ ತಗೊಂತು. ಆದ್ರೆ ಕುತಂತ್ರದ ನೀತಿ ಅನುಸರಿಸಿದಂತ ಆಯುಕ್ತರು ಏನ್ ಮಾಡಿದ್ರು, 11ನೇ ತಾರೀಕು ಪುನಃ ಎಲ್ಲಾ ಶಾಲೆಗಳಲ್ಲಿ ದಾಖಲಾತಿ ಪ್ರಾರಂಭಿಸಬೇಕಂತ ಮತ್ತೆ ಒಂದು ಹೊಸ ಆದೇಶ ಮಾಡಿದ್ರು. ಸುಮಾರು ಈಗ ಸದ್ಯ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ ಒಂದು ಕುತ್ತು ಬಂದದೆ. ಈಗ 3 ವರ್ಷದಿಂದ ಈಗ ನಾವು ನಮ್ಮ ಅಂಗನವಾಡಿ ಕಾರ್ಯಕರ್ತರು ಕಿಶೋರಿಯರ ಬಗ್ಗೆ ಕಾಳಜಿ ವಹಿಸ್ತಾರೆ. ಈಗ ಯುವತಿಯರ ಬಗ್ಗೆ ಮತ್ತೆ ಗರ್ಭಿಣಿಯರ ಬಗ್ಗೆ, ಬಾಣತಿಯರ ಬಗ್ಗೆ, ಯಾವ ತಾಯಿಯ ಗರ್ಭ ಧರಿಸಿದ್ದು ಆ ಮಕ್ಕಳ ತಾಯಿಯ ಗರ್ಭದಲ್ಲಿ ಇರ್ತಕ್ಕಂಥ ಮಗುವಿಗೂ ಮತ್ತು ಗರ್ಭಿಣಿ ಬಗ್ಗೆ ವಿಶೇಷ ಕಾಳಜಿಯನ್ನು ತೋರಿಸಿ ಪೌಷ್ಟಿಕ ಆಹಾರ ನೀಡಿ ಆ ಮಗುವನ್ನು ಸದೃಢವಾಗಿ ಬೆಳೆಯುವಂತೆ ಮಾಡುವಂತಹ ಒಂದು ವ್ಯವಸ್ಥೆ ನಮ್ಮ ಅಂಗನವಾಡಿ ತಾಯಿಯಂದ್ರ ಜವಾಬ್ದಾರಿಯಾಗಿದೆ. ನಿಜವಾಗ್ಲೂ ನಾವೊಂದು ಹೆಮ್ಮೆ ಪಡ್ಬೇಕು. 1975ರಲ್ಲಿ ICDS ಯೋಜನೆ ಜಾರಿ ಬಂದ 1976ರಲ್ಲಿ ಅಂಗನವಾಡಿ ಕೇಂದ್ರಗಳು ಪ್ರಾರಂಭವಾದವು. ಅಲ್ಲಿಂದ ಇಲ್ಲಿವರೆಗೆ ಮಕ್ಕಳ ಮರಣ ಪ್ರಮಾಣದಲ್ಲಿ ಗಣನೀಯವಾಗಿ ಕಡಿಮೆ ಆಯಿತು. ಮತ್ತೆ ಜಾಸ್ತಿ ಯಾವುದೋ ಕಾರಣಕ್ಕೆ ಚಿಕ್ಕ ಮಕ್ಕಳು ಸಾಯ್ತಿದ್ರು. ಆದ್ರೆ ಅಂಗನವಾಡಿ ಪ್ರಾರಂಭವಾದಾಗಿನಿಂದ ICDS ಯೋಜನೆ ಜಾರಿಯಾದಾಗಿಂದ ಮಕ್ಕಳ ಮರಣ ಪ್ರಮಾಣ ಸಂಖ್ಯೆ ಜಾಸ್ತಿ ಆಗ್ಲಿಲ್ಲ, ಕಡಿಮೆ ಆಯಿತು. ಅದರ ಜೊತೆಗೆ ಶಿಕ್ಷಣ ಮಟ್ಟ ಜಾಸ್ತಿ ಆಯಿತು. ಚಿಕ್ಕ ಮಕ್ಕಳನ್ನ ಕರ್ಕೊಂಬಂದು ಕೂಡಿಸಿ ಆ ಮಕ್ಕಳಿಗೆ ಅಕ್ಷರ ಜ್ಞಾನ, ಆರೋಗ್ಯ, ಪೌಷ್ಟಿಕ ಆಹಾರ ನೀಡಿ ಆ ಮಕ್ಕಳನ್ನ ಸದೃಢ ಮಾಡಲಿಕ್ಕೆ ಈ ಎಲ್ಲ ಅಂಗನವಾಡಿ ಕಾರ್ಯಕರ್ತರ ಪರಿಶ್ರಮ ಜಾಸ್ತಿ ಇದೆ. ಇಷ್ಟೆಲ್ಲ ಸರ್ಕಾರಕ್ಕೆ ಗೊತ್ತಿದ್ರು ಕೂಡ ಸರ್ಕಾರ ಮಂಗತನ ಮಾಡಕತ್ತೆ. ಏನಂದ್ರೆ ಹೆಂಗಾರ ಮಾಡಿ ನಾವು ನಿಜವಾಗಿ ಏನಂದ್ರೆ ಪ್ರತಿ ಒಂದು ವರ್ಷದಲ್ಲಿ ಆದ್ರೂ 10-15 ದಿನ ನಾವು ಸರ್ಕಾರದ ಹೋರಾಟಕ್ಕೆ ಮೀಸಲಿಡುವಂತ ಪರಿಸ್ಥಿತಿ ಬಂತು. ಕಳೆದ ವರ್ಷ ಒಂದು ಕರಳ ಕಾಯ್ದೆ ಜಾರಿ ತಂದಾಗ 10 ದಿನ ಬೆಂಗಳೂರಲ್ಲಿ ಬೀದಿಯಲ್ಲಿ ಹೋರಾಟ ಮಾಡಿ ನಮ್ಮ ಬೇಡಿಕೆಯನ್ನು ಈಡೇರಿಸಿಕೊಂಡು ಬಂದ್ವಿ. ಆದ್ರೆ ಅದು 1 ವರ್ಷ ಆಗಿಲ್ಲ, ಮತ್ತೆ ಸರ್ಕಾರ ನಮ್ಮ ಮಹಿಳೆಯರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ ಒಂದು ಕರಳ ಕಾಯ್ದೆಯನ್ನು ಜಾರಿ ತಂದು ಅಂಗನವಾಡಿ ಕೇಂದ್ರಗಳನ್ನು ಮುಚ್ಚುವಂತ ಹುನ್ನಾರ ಮಾಡಿ, ಯಾವುದೋ ಒಂದು ಒತ್ತಡಕ್ಕಾಗಿ, ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್ ಕಂಪನಿಗಳ ಒತ್ತಡಕ್ಕಾಗಿ ಶಿಕ್ಷಣ ಸುಧಾರಿಸ್ತೀವಿ ಅನ್ನೋ ಒಂದು ನೆಪ ಒಡ್ಡಿಕೊಂಡು ಅಂಗನವಾಡಿ ಕೇಂದ್ರಗಳನ್ನು ಮುಚ್ಚತಕ್ಕಂತ ಈ ಸರ್ಕಾರದ ನೀತಿ ವಿರುದ್ಧ ಇವತ್ತ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಬೀದಿಗಿಳಿದು ಹೋರಾಟ ಮಾಡ್ತಾರೆ. ನಾವು ಯಾವುದೇ ಕಾರಣಕ್ಕೂ ಲಾಠಿ ಇರ್ಲಿ, ಪೊಲೀಸ್ ಬೇಕಾದಿರ್ಲಿ, ನಾವು ಎದುರೋದಿಲ್ಲ. ಈ ಕಾಯ್ದೆ ವಾಪಸ್ ಆಗಬೇಕು, ನಾವು ಅಂಗನವಾಡಿ ಕೇಂದ್ರಗಳನ್ನು ತೆರಿಬೇಕು. ಇವೆರಡು ಬೇಡಿಕೆ ಅಲ್ಲ ರೀ. ಪ್ರತಿಯೊಂದು ಕೊಡದೆ 10,000 ರೂಪಾಯಿ ಪಗಾರ ಗೌರವಧನ ಕೊಡ್ತೀರಿ, 100 ಕೆಲಸ ಮಾಡಿಸ್ಕೊಂತೀರಿ, ಅದು ಸಾಲದವಂತೆ. ಗುಣಮಟ್ಟ ಇಲ್ಲ, ಕಳಪೆ ಮಟ್ಟದ SLC PUC ನೋಡಿದ್ರೆ ಅತ್ಯಂತ ಕಡಿಮೆಯಲ್ಲಿದ್ದೀವಿ. ಯಾಕೆಂದ್ರೆ ಈಗಿರ್ತಕ್ಕಂಥ ಪುಣ್ಯಾತ್ಮ ಶಿಕ್ಷಣ ಆಯುಕ್ತ ಏನ್ ಮಾಡಿದ, ಎಲ್ಲ ಹೈದರಾಬಾದ್ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಕಾನೂನು ಜಾರಿ ತರಲಿಲ್ಲ. ಕಲ್ಯಾಣ ಕರ್ನಾಟಕದಲ್ಲಿ 8 ಜಿಲ್ಲೆಯಲ್ಲಿ ಎಲ್ಲ CCTV ಕುಂದಿರಿಸಿದ. ಆ ಭಯಕ್ಕಾಗಿ ಮಕ್ಕಳು ಬರೆಯಂತ ಮಕ್ಕಳು ಬರೀಲಿಲ್ಲ. ನೆಟ್ಟಿಗಿರೋದಿಲ್ಲ, ರೋಡ್ ಬಂದಾಗ್ತದ, ಶಾಲೆಗಳು ಗೀಲಿ ಹಾಕ್ತೀವಿ. ಈ ವಾಪಸ್ ಆಗ್ಲಿಲ್ಲ. ಈ ಕಾಯ್ದೆ ಅಲ್ಲ, ವಾಪಸ್ ಆಗೋರಿಗೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ಇವತ್ತಿಗೆ ಸಚಿವರ ಮನೆ ಮುಂದೆ ಅನಿರ್ದಿಷ್ಟ ಧರಣಿ ಅದ. 5 ಗಂಟೆವರೆಗೆ ಇಲ್ಲಿ ಧರಣಿ ಮುಂದುವರಿತದ. ಮತ್ತೆ ನಾಳೆ ಬೆಳಿಗ್ಗೆ 10 ಗಂಟೆಯಿಂದ 5 ಗಂಟೆ ಅಲ್ಲಿ ರಾಜ್ಯದಲ್ಲಿ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ನಡೆದಿದೆ. ಎಲ್ಲ ರಾಜ್ಯಾದ್ಯಂತ ಸಚಿವರ ಮತ್ತು ಶಾಸಕರ ಮನೆ ಮುಂದೆ